ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಸ್ವಲ್ಪ ಜಾಗ್ರತೆ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದ್ರೆ ಅದು ಸುಮ್ಮನೆ ಅಲ್ಲ, ಇದೊಂದು ದೈವಿಕ ಸಂಕೇತ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನರಿದ್ದರೂ ಈ ಕ್ಷಣದಲ್ಲಿ ನೀವು ಇದನ್ನ ನೋಡ್ತಿದ್ದೀರಾ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣವಿದೆ. ಕಳೆದ 24 ದಿನಗಳಲ್ಲಿ ನಿಮಗೇನಾದ್ರೂ ವಿಚಿತ್ರ ಅನುಭವ ಆಗಿದ್ಯಾ? ಸ್ವಲ್ಪ ಯೋಚಿಸಿ. ಯಾಕಂದ್ರೆ ಬರೋ 72 ದಿನಗಳಲ್ಲಿ ನಿಮ್ಮ ಜೀವನ ಬದಲಾಯಿಸೋ ಒಂದು ಅದ್ಭುತ. ಅದೇ ಸಮಯದಲ್ಲಿ ಅಷ್ಟೇ ಭಯಾನಕ ಆಧ್ಯಾತ್ಮಿಕ ಎಚ್ಚರಿಕೆ ನಿಮಗಾಗಿ ಕಾಯ್ತಿದೆ. ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಆಮೇಲೆ ಖಂಡಿತ ಪಶ್ಚಾತ್ತಾಪ ಪಡ್ತೀರಿ. ಗ್ರಹಗಳ ಗತಿ ಬದಲಾಗ್ತಿದೆ. ಒಂದು ಅಜ್ಞಾತ ಶಕ್ತಿ ನಿಮ್ಮನ್ನ ಹುಡುಕಿಕೊಂಡು ಬರ್ತಿದೆ. ಅಷ್ಟಕ್ಕೂ ಆ ಶಕ್ತಿ ನಿಮ್ಮನ್ನೇ ಯಾಕೆ ಆರಿಸಿಕೊಂಡಿತು? ಇದರ ರಹಸ್ಯ ತಿಳಿಯಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನಿಮ್ಮ ಮನಸ್ಸಿನ ಭಾರ ಕಡಿಮೆ ಮಾಡಿಕೊಳ್ಳಲು, ಪಾಸಿಟಿವ್ ಎನರ್ಜಿಗಾಗಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಓಂ ದುರ್ಗಾದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಇತ್ತೀಚೆಗೆ ನಿಮಗೇನಾದ್ರೂ ಒಂಥರ ನಿರಾಸೆ, ಅಶಾಂತಿ ಕಾಡ್ತಿದ್ಯಾ? ರಾತ್ರಿ ಗಾಢ ನಿದ್ದೆಯಲ್ಲಿದ್ದಾಗ ಯಾರೋ ತಟ್ಟಿ ಎಬ್ಬಿಸಿದ ಹಾಗೆ ದಿಢೀರ್ ಅಂತ ಎಚ್ಚರ ಆಗ್ತಿದ್ಯಾ? ಎತ್ತರದಿಂದ ಬಿದ್ದ ಹಾಗೆ, ಅಥವಾ ಯಾರೋ ನಿಮ್ಮನ್ನ ಬೆನ್ನಟ್ಟಿದ ಹಾಗೆ ಭಯಾನಕ ಕನಸುಗಳು ಬಂದು ಬೆಚ್ಚಿ ಬೀಳ್ತಿದ್ದೀರಾ? ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಕನಸು ಸರಿಯಾಗಿ ನೆನಪಿಗೆ ಬರ್ತಿಲ್ವಾ? ಆದ್ರೆ ಎದ್ದಾಗ ನೆನಪಿರಲ್ಲ. ಆದ್ರೂ ಎದೆಯಲ್ಲಿ ಒಂಥರ ನಿಗೂಢ ಭಯ, ಏನೋ ಒಂಥರ ತಳಮಳ ಹಾಗೆ ಉಳಿದು ಬಿಡುತ್ತೆ. ದಿನವಿಡೀ ನಾರ್ಮಲ್ ಆಗಿರೋಕೆ ಎಷ್ಟೇ ಟ್ರೈ ಮಾಡಿದ್ರೂ ಆ ಒಳಗಿನ ಭಯ ನಿಮ್ಮನ್ನ ಬಿಡಲ್ಲ. ಅಷ್ಟೇ ಯಾಕೆ, ಮೊಬೈಲ್ ನೋಡ್ಬೇಕಾದ್ರೆ ಅಥವಾ ವಾಲ್ ಕ್ಲಾಕ್ ನೋಡ್ಬೇಕಾದ್ರೆ ಪದೇ ಪದೇ 11 11, 22 22 ಅಥವಾ 3 33 ಈ ತರಹದ ಒಂದೇ ರೀತಿಯ ನಂಬರ್ಗಳು ನಿಮ್ಮ ಕಣ್ಣಿಗೆ ಬೀಳ್ತಿವೆಯಾ? ರಾತ್ರಿ ಮನೆಯಲ್ಲಿ ಒಬ್ಬರೇ ಇದ್ದಾಗ ಯಾರೂ ಇಲ್ಲದಿದ್ರೂ ಭಯ ಆಗೋದು, ಯಾರೋ ನಿಮ್ಮ ಹಿಂದೆಯೇ ನಡೀತಿರೋ ಹಾಗೆ, ಯಾರೋ ನಿಮ್ಮನ್ನೇ ನೋಡ್ತಿರೋ ಹಾಗೆ ಅನ್ಸಿದ್ಯಾ? ಇದು ಖಂಡಿತ ನಿಮ್ಮ ಭ್ರಮೆ ಅಲ್ಲವೇ ಅಲ್ಲ. ಅಚಾನಕ್ಕಾಗಿ ನಿಮ್ಮಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಿದ್ಯಾ? ರೀಸನ್ ಇಲ್ಲದೇನೆ ಸಿಕ್ಕಾಪಟ್ಟೆ ಬೇಸರ ಆಗೋದು, ಒಬ್ಬರೇ ಕೂತು ಅಳಬೇಕು ಅನಿಸೋದು, ಇಲ್ಲಾಂದ್ರೆ ಸಣ್ಣ ವಿಷಯಕ್ಕೂ ಕೋಪ ಕಂಟ್ರೋಲ್ ತಪ್ಪಿ ಹೋಗ್ತಿದ್ಯಾ? ಹಾಗಿದ್ರೆ ದಯವಿಟ್ಟು ಅಲರ್ಟ್ ಆಗಿ. ಒಂದು ಅದೃಶ್ಯ ಆಧ್ಯಾತ್ಮಿಕ ಶಕ್ತಿ ನಿಮ್ಮನ್ನ ಅರ್ಜೆಂಟ್ ಆಗಿ ಎಚ್ಚರಿಸಲು ಪ್ರಯತ್ನಿಸುತ್ತಿದೆ. ಇದು ಪ್ರತಿಯೊಬ್ಬ ಕುಂಭರಾಶಿಯವರು ತಿಳಿಯಲೇಬೇಕಾದ ನಿಜ. ಸದ್ಯಕ್ಕೆ ನಿಮ್ಮ ಸುತ್ತಲೂ ಒಂದು ಪವರ್ಫುಲ್ ಆದ ಆಧ್ಯಾತ್ಮಿಕ ವಲಯ ಸೃಷ್ಟಿಯಾಗಿದೆ. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಆ ಸಂಕೇತಗಳು ಸಿಕ್ತಿರೋದ್ರಿಂದಲೇ ಈ ತರಹದ ಭಯಾನಕ ಕನಸುಗಳು, ಎಮೋಷನಲ್ ಚೇಂಜಸ್ ಆಗ್ತಿರೋದು. ಯೂನಿವರ್ಸ್ ತನ್ನದೇ ಭಾಷೆಯಲ್ಲಿ ನಿಮಗೆ ಸಿಗ್ನಲ್ ಕೊಡ್ತಿದೆ. ಆದ್ರೆ ನೀವು ದಿನನಿತ್ಯದ ಬ್ಯುಸಿ ಲೈಫ್ ನಲ್ಲಿ ಅದನ್ನ ಇಗ್ನೋರ್ ಮಾಡ್ತಿದ್ದೀರಾ. ಇದನ್ನ ಹೀಗೆ ಬಿಟ್ರೆ ಡೇಂಜರ್. ಯಾಕಂದ್ರೆ ಕಣ್ಣಿಗೆ ಕಾಣದ ದೊಡ್ಡ ಕಂಟಕವೊಂದು ನಿಮ್ಮ ಕಡೆ ಬರ್ತಿದೆ. ಅದನ್ನ ಎದುರಿಸಬೇಕಾದ್ರೆ ಈ ರಹಸ್ಯ ನಿಮಗೆ ಗೊತ್ತಿರಲೇಬೇಕು. ಕೇಳೋಕೆ ಶಾಕಿಂಗ್ ಆಗಿದ್ರೂ ಇದು 100ಕ್ಕೆ 100 ನಿಜ. ಬರೋ 72 ದಿನಗಳಲ್ಲಿ ನಿಮ್ಮ ಲೈಫ್ ಶೇಕ್ ಮಾಡೋ ಒಂದು ದೊಡ್ಡ ಸತ್ಯ ಹೊರಬರಲಿದೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಬೆನ್ನ ಹಿಂದೆ ಒಂದು ಭೀಕರ ಕುತಂತ್ರ ನಡೀತಿದೆ. ಈ ಕುತಂತ್ರ ಮಾಡ್ತಿರೋದು ಯಾರೋ ಅಪರಿಚಿತರಲ್ಲ, ನಿಮ್ಮ ಲೈಫ್ಗೆ ಸಂಬಂಧವೇ ಇಲ್ಲದವರೂ ಅಲ್ಲ. ಆ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರದವರೇ ಇರಬಹುದು. ನೀವು ಕಣ್ಣು ಮುಚ್ಚಿ ನಂಬಿ ನಿಮ್ಮ ಕಷ್ಟ ಸುಖ, ಫ್ಯೂಚರ್ ಪ್ಲಾನ್ಸ್ ಎಲ್ಲವನ್ನೂ ಶೇರ್ ಮಾಡಿಕೊಂಡಿರೋ ವ್ಯಕ್ತಿ ಇರಬಹುದು. ನೀವು ಅಪ್ಪಿತಪ್ಪಿಯೂ ಅನುಮಾನ ಪಡೆದ ವ್ಯಕ್ತಿ ಇರಬಹುದು. ಹೌದು, ಆ ವ್ಯಕ್ತಿ ನಿಮ್ಮ ಒಳ್ಳೆಯದನ್ನ ಬಯಸೋ ಹಾಗೆ ಪ್ರತಿಕ್ಷಣ ನಟಿಸ್ತಾ ನಿಮ್ಮ ಬೇರನ್ನೇ ಕತ್ತರಿಸೋಕೆ ದಿನಾರಾತ್ರಿ ಪ್ಲಾನ್ ಮಾಡ್ತಿದ್ದಾನೆ. ಆ ನಗುವಿನ ಹಿಂದೆ ಒಂದು ವಿಷಪೂರಿತ ಉದ್ದೇಶ ಅಡಗಿದೆ. ನಿಮ್ಮ ಎದುರು ತುಂಬಾ ಸಿಹಿಯಾಗಿ ಮಾತನಾಡ್ತಾ ನಿಮಗೆ ಕಷ್ಟ ಬಂದ್ರೆ ನಿಮಗಿಂತ ಮುಂಚೆ ಕಣ್ಣೀರು ಹಾಕ್ತಾರಲ್ಲ, ಅಂತವರೇ ಸಮಾಜದ ಮುಂದೆ ನಿಮ್ಮನ್ನು ದೋಷಿ ಮಾಡೋಕೆ ನಿಮ್ಮ ಬೆನ್ನ ಹಿಂದೆ ಹಳ್ಳ ತೋಡ್ತಿದ್ದಾರೆ. ಇಂಥ ಭೀಕರ ನಂಬಿಕೆ ದ್ರೋಹಿ ನಿಮ್ಮ ಜೊತೆಯೇ ನೆರಳಿನ ಹಾಗೆ ಇದ್ದಾರೆ. ಕುಂಭರಾಶಿಯವರ ಬಿಗ್ಗೆಸ್ಟ್ ವೀಕ್ನೆಸ್ ಏನಂದ್ರೆ ಎಲ್ಲರನ್ನೂ ಕುರುಡಾಗಿ ನಂಬೋದು. ನಿಮ್ಮದು ನಿಷ್ಕಲ್ಮಶ ಮನಸ್ಸು. ಎದುರಿಗಿರೋರನ್ನ ಹಾಗೆ ಅಂದುಕೊಳ್ತೀರಾ. ಯಾರೋ ಕಷ್ಟದಲ್ಲಿದ್ದಾರೆ ಅಂದ್ರೆ ನಿಮ್ಮ ಹತ್ತಿರ ಇರೋ ಕೊನೆ ರೂಪಾಯಿನೂ ಕೊಟ್ಟು ನೀವು ಉಪವಾಸ ಇರ್ತೀರಾ. ಅದೇ ಒಳ್ಳೆತನ ಈಗ ನಿಮಗೆ ಶಾಪವಾಗಿದೆ. ನೀವೆಷ್ಟೇ ಒಳ್ಳೇದು ಮಾಡಿದ್ರೂ ಲೈಫಲ್ಲಿ ಹೆಜ್ಜೆ ಹೆಜ್ಜೆಗೆ ಯಾಕೆ ಅಡೆತಡೆ ಬರ್ತಿದೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ನೀವು ಶುರು ಮಾಡಿದ ಕೆಲಸಗಳು 99% ಮುಗಿದು ಕೊನೆ ಕ್ಷಣದಲ್ಲಿ ಯಾಕೆ ಕೈತಪ್ಪಿ ಹೋಗ್ತಿದೆ ಅಂತ ಅರ್ಥವಾಗ್ತಿದ್ಯಾ? ಅದಕ್ಕೆ ಕಾರಣ ನಿಮ್ಮ ಪಕ್ಕದಲ್ಲೇ ಇರ್ತಾ ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡು ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸ್ತಿರೋ ಈ ನೆಗೆಟಿವ್ ಎನರ್ಜಿ.
ಈ ನಂಬಿಕೆ ದ್ರೋಹಿ ಹೊರಗಿನವರ ಹತ್ತಿರ ನಿಮ್ಮ ಬಗ್ಗೆ ತಪ್ಪು ತಪ್ಪಾಗಿ ಹೇಳಿ ನಿಮಗೆ ಸಿಗಬೇಕಾದ ಅವಕಾಶಗಳನ್ನ ತಪ್ಪಿಸುತ್ತಿದ್ದಾನೆ. ನಿಮ್ಮ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಮಧ್ಯೆ ಇಲ್ಲದ್ದು ಸಲ್ಲದ್ದು ಇರೋ ಸುಳ್ಳು ಹೇಳಿ ನಿಮ್ಮನ್ನ ಒಬ್ಬಂಟಿ ಮಾಡೋಕೆ ನೋಡ್ತಿದ್ದಾನೆ. ಇದು ಸಾಮಾನ್ಯ ವಿಷಯ ಅಲ್ಲ, ನಿಮ್ಮ ಲೈಫನ್ನೇ ಹಾಳು ಮಾಡೋ ರಾಕ್ಷಸಿ ಆಟ. ಆದ್ರೆ ನೆನಪಿಡಿ, ಒಬ್ಬ ನಿಷ್ಕಲ್ಮಶ ವ್ಯಕ್ತಿಗೆ ಅನ್ಯಾಯ ಆಗ್ತಿದ್ದಾಗ ಯೂನಿವರ್ಸ್ ನಿಮ್ಮನ್ನ ರಕ್ಷಿಸೋಕೆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಕ್ರಿಯೇಟ್ ಮಾಡುತ್ತೆ. ಆ ರಕ್ಷಣಾ ವಲಯವೇ ಈಗ ಒಂದು ಆಧ್ಯಾತ್ಮಿಕ ಸಂಕೇತವಾಗಿ ನಿಮ್ಮನ್ನ ಹುಡುಕಿಕೊಂಡು ಬಂದಿದೆ. ಇದು ನಿಮ್ಮನ್ನ ಹೆದರಿಸೋಕೆ ಅಲ್ಲ, ಆ ದ್ರೋಹಿಯ ಪ್ಲಾನ್ನಿಂದ ನಿಮ್ಮನ್ನ ಕಾಪಾಡೋಕೆ ಬಂದಿರೋದು. ಕಳೆದ ಕೆಲ ದಿನಗಳಿಂದ ನೀವು ಎಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಎಷ್ಟೇ ದುಡಿದ್ರೂ ದುಡ್ಡು ನೀರಿನ ತರಹ ಖರ್ಚಾಗ್ತಿದೆ. ಕೈಯಲ್ಲಿ ಒಂದು ಪೈಸೆನೂ ಉಳಿತಾ ಇಲ್ಲ. ಯಾರದ್ದೋ ಹೆಲ್ಪ್ ಮಾಡೋಕೆ ಹೋಗಿ ನೀವು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ಅಂದುಕೊಂಡ ಕೆಲಸ ಟೈಮ್ಗೆ ಆಗ್ತಿಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗ್ತಿದೆ. ನೀವು ಮಾಡಿದ ತ್ಯಾಗಕ್ಕೆ ಬೆಲೆ ಸಿಗದೆ ಅವಮಾನ ಅನುಭವಿಸ್ತಿದ್ದೀರಾ. ಇದೆಲ್ಲ ಸುಮ್ಮನೆ ಆಗ್ತಿಲ್ಲ. ಆ ನಂಬಿಕೆ ದ್ರೋಹಿಯ ಕೆಟ್ಟ ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿಯ ಡೈರೆಕ್ಟ್ ಎಫೆಕ್ಟ್ ಇದು. ಜ್ಯೋತಿಷ್ಯದ ಪ್ರಕಾರ ನಿಮ್ಮ ರಾಶ್ಯಾಧಿಪತಿ ಶನಿದೇವ ಕೇವಲ ಗ್ರಹ ಅಲ್ಲ, ಆತ ಕರ್ಮಸಾಕ್ಷಿ. ಪ್ರತಿಯೊಂದು ಒಳ್ಳೆಯ ಹಾಗೂ ಕೆಟ್ಟ ಕೆಲಸಕ್ಕೂ ಬಡ್ಡಿ ಸಮೇತ ಲೆಕ್ಕ ಚುಕ್ತಾ ಮಾಡೋ ನ್ಯಾಯಾಧೀಶ ಆತ. ಕುಂಭರಾಶಿಯವರನ್ನ ಆತ ತಂದೆಯ ಹಾಗೆ ನೋಡ್ಕೊಳ್ತಾನೆ. ಆದ್ರೆ ನೆನಪಿಡಿ, ಶನಿದೇವರು ಎಂದಿಗೂ ಡೈರೆಕ್ಟ್ ಆಗಿ ಬಂದು ಹೆಲ್ಪ್ ಮಾಡಲ್ಲ. ಆತ ನಿಮ್ಮನ್ನು ಕಷ್ಟದ ಕೊಳ್ಳದಲ್ಲಿ ಬೇಯಿಸಿ ಅಪರಂಜಿ ಚಿನ್ನದಂತೆ ಮಾಡೋಕೆ ನೋಡ್ತಾನೆ. ಸದ್ಯಕ್ಕೆ ಶನಿದೇವರ ಸಂಚಾರ ಮತ್ತು ರಾಹುಕೇತುಗಳ ತೀವ್ರ ಪ್ರಭಾವದಿಂದಲೇ ಕುಂಭರಾಶಿಯವರ ಲೈಫ್ನಲ್ಲಿ ಈ ತರಹದ ಶಾಕಿಂಗ್ ಘಟನೆಗಳು ನಡೀತಿರೋದು. ರಾಹು ಅಂದ್ರೇನೆ ಮಾಯೆ, ಭ್ರಮೆ, ಮೋಸ. ಆ ರಾಹು ನಿಮ್ಮ ಕಣ್ಣಿಗೆ ಮಂಕುಬೂದಿ ಎರಚಿದ್ದಾನೆ. ಹಾಗಾಗಿಯೇ ನಿಮಗೆ ನಿಜವಾದ ಶತ್ರು ಯಾರು, ಒಳ್ಳೆಯ ಸ್ನೇಹಿತ ಯಾರು ಅಂತ ಗುರುತಿಸೋಕೆ ಆಗ್ತಿಲ್ಲ. ಮತ್ತೊಂದೆಡೆ ಕೇತು ನಿಮ್ಮನ್ನು ಈ ಮೋಸದ ಜಾಲದಿಂದ ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದಾನೆ. ರಾತ್ರಿ ಬರೋ ಆ ವಿಚಿತ್ರ ಕನಸುಗಳು, ಪದೇ ಪದೇ ಕಾಣೋ ಆ ನಂಬರ್ಗಳು ಎಲ್ಲವೂ ಕೇತು ಕೊಡ್ತಿರೋ ದೈವಿಕ ಸಂಕೇತಗಳೇ. ಆದ್ರೆ ರಾಹು ಸೃಷ್ಟಿಸಿರೋ ಭ್ರಮೆಯಲ್ಲಿ ಸಿಲುಕಿ ನೀವು ಆ ಸಿಗ್ನಲ್ಸ್ ಅರ್ಥ ಮಾಡಿಕೊಳ್ತಿಲ್ಲ. ಯಾರು ನಿಮ್ಮನ್ನ ಮೋಸ ಮಾಡ್ತಿದಾರೋ ಅವರನ್ನೇ ನೀವು ತಲೆಯ ಮೇಲೆ ಹೊತ್ತು ಮೆರೆಸ್ತಿದ್ದೀರಾ. ಆದ್ರೆ ಇನ್ಮೇಲೆ ಹಾಗಾಗಲ್ಲ. ಈ ಬ್ರಹ್ಮಾಂಡದ ಶಕ್ತಿಯೇ ಈಗ ಮಹಾಗ್ನಿಯಾಗಿ ಬಂದು ನಿಮ್ಮ ಕಣ್ಣಿಗೆ ಕಟ್ಟಿರೋ ಆ ಭ್ರಮೆಯ ಪರದೆಯನ್ನ ಹರಿದು ಹಾಕಲಿದೆ. ಕರ್ಮ ಸಿದ್ಧಾಂತ ಯಾವತ್ತೂ ತಪ್ಪಲ್ಲ. ಯಾರು ಸ್ವಾರ್ಥದಿಂದ ಕುಂಭರಾಶಿಯವರಂತ ದೈವಿಕ ರಾಶಿಗೆ ಮೋಸ ಮಾಡ್ತಾರೋ ಅವರು ಶನಿದೇವರ ಭೀಕರ ಕೋಪಕ್ಕೆ ಬಲಿಯಾಗೋದು ಗ್ಯಾರಂಟಿ. ಶನಿ ಮಹಾತ್ಮನ ಕಣ್ಣೋಟ ಬಿದ್ರೆ ಎಂಥ ಸಾಮ್ರಾಜ್ಯಗಳೇ ಬೂದಿಯಾಗ್ತವೆ. ಈಗ ನಿಮ್ಮ ಬೆನ್ನ ಹಿಂದೆ ಇರೋ ಆ ದ್ರೋಹಿಗೂ ಅದೇ ಗತಿ ಕಾದಿದೆ. ಅವರ ಪಾಪದ ಕೊಡ ತುಂಬಿ ಹೋಗಿದೆ. ಅದು ಒಡೆಯೋ ಟೈಮ್ ಹತ್ತಿರ ಬಂದಿದೆ. ಈ ದೈವಿಕ ಸಂದೇಶ ಬರೀ ಎಚ್ಚರಿಕೆ ಮಾತ್ರ ಅಲ್ಲ, ನಿಮ್ಮ ಲೈಫ್ ಚೇಂಜ್ ಮಾಡೋ ಒಂದು ವರ. ಹೌದು, ಬರೋ 72 ದಿನಗಳಲ್ಲಿ ನಿಮ್ಮ ಶತ್ರುಗಳ ಮುಖವಾಡ ಕಳಚಿ ಬೀಳುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಯಶಸ್ಸು ಮತ್ತು ಐಶ್ವರ್ಯಕ್ಕೆ ಹೊಸ ದಾರಿ ಸಿಗುತ್ತೆ. ನಿಮ್ಮನ್ನ ಸಿಲುಕಿಸೋಕೆ ಆ ನಂಬಿಕೆ ದ್ರೋಹಿ ರೆಡಿ ಮಾಡಿರೋ ಆಳವಾದ ಹಳ್ಳಕ್ಕೆ ಅವನೇ ಕಾಲು ಜಾರಿ ಬೀಳ್ತಾನೆ. ಯಾವ ಸುಳ್ಳಿನ ಆಧಾರದ ಮೇಲೆ ನಿಮ್ಮ ಗೌರವ ಕಳೆಯೋಕೆ ಪ್ಲಾನ್ ಮಾಡಿದ್ದಾನೋ ಅದೇ ಸುಳ್ಳು ಅವನ ಕುತ್ತಿಗೆಗೆ ಉರುಳಾಗುತ್ತೆ. ಅವನ ಅಸಲಿ ಬಣ್ಣ ಇಡೀ ಪ್ರಪಂಚಕ್ಕೆ, ನಿಮ್ಮ ಫ್ಯಾಮಿಲಿಗೆ ಗೊತ್ತಾಗಲಿದೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ನಿಮ್ಮ ಶತ್ರುವಿನ ವಿನಾಶಕ್ಕೆ ಹೊರಗಿನಿಂದ ಯಾರೂ ಬರಲ್ಲ. ಅವನ ಸ್ವಯಂ ಕೃತಾಪರಾಧವೇ ಅವನನ್ನ ಸುಟ್ಟು ಬೂದಿ ಮಾಡುತ್ತೆ. ಅಲ್ಲಿಯವರೆಗೂ ನಿಮ್ಮ ಲೈಫ್ನಲ್ಲಿದ್ದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಮೆಂಟಲ್ ಟೆನ್ಷನ್, ನಿದ್ರೆ ಇಲ್ಲದ ರಾತ್ರಿಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಗಾಳಿಯಲ್ಲಿ ಕರ್ಪೂರ ಕರಗಿದ ಹಾಗೆ ಮಾಯ ಆಗ್ತವೆ. ಯಾಕಂದ್ರೆ ಸತ್ಯ ಸೂರ್ಯನ ತರಹ, ಅದು ಹೊರಬಂದ ತಕ್ಷಣ ನಿಮ್ಮ ಸುತ್ತ ಇರೋ ನೆಗೆಟಿವ್ ಎನರ್ಜಿ ಅನ್ನೋ ಕತ್ತಲೆ ಸೀಳಿ ಹೋಗುತ್ತೆ. ಆ ಕ್ಷಣದಿಂದಲೇ ನಿಮ್ಮ ಲೈಫ್ಗೆ ಪಾಸಿಟಿವ್ ಎನರ್ಜಿ ಹರಿಯೋಕೆ ಶುರುವಾಗುತ್ತೆ. ಇಲ್ಲೇ ಅಸಲಿ ರಹಸ್ಯ ಇರೋದು. ಈಗ ಪ್ರಕೃತಿ ಮತ್ತು ಆ ಪರಮಾತ್ಮ ನಿಮ್ಮ ಪರವಾಗಿ ನಿಂತು ಯುದ್ಧ ಮಾಡಲಿದ್ದಾರೆ. ಮಹಾಭಾರತದಲ್ಲಿ ಧರ್ಮದ ಪರವಾಗಿ ಶ್ರೀಕೃಷ್ಣ ನಿಂತ ಹಾಗೆ ಈಗ ನಿಮ್ಮ ಜೊತೆ ಆ ಬ್ರಹ್ಮಾಂಡದ ಶಕ್ತಿ ನಿಂತಿದೆ. ಇನ್ಮೇಲೆ ನಿಮಗೆ ಸೋಲೇ ಇಲ್ಲ. ಯಾರು ನಿಮ್ಮನ್ನ ತಡೆಯೋಕೂ ಆಗಲ್ಲ. ನಿಮ್ಮ ಕೈಯಿಂದ ಕೈತಪ್ಪಿ ಹೋದ ದುಡ್ಡು, ಅವಕಾಶಗಳು ಎಲ್ಲವೂ ಡಬಲ್ ಸ್ಪೀಡ್ನಲ್ಲಿ ನಿಮ್ಮ ಹತ್ತಿರ ವಾಪಸ್ ಬರ್ತವೆ. ಆದ್ರೆ ನೆನಪಿಡಿ, ಗೆಲುವು ಸಿಗೋ ಮುಂಚೆ ಬರೋ ಪರೀಕ್ಷೆ ತುಂಬಾ ಕಠಿಣವಾಗಿರುತ್ತೆ. ಈ ಬರೋ 72 ದಿನಗಳು ನೀವು ತುಂಬಾ ಅಲರ್ಟ್ ಆಗಿರಬೇಕು. ನೀವು ಮಾಡೋ ಒಂದು ಸಣ್ಣ ತಪ್ಪು ಇಡೀ ಕರ್ಮಚಕ್ರದ ದಾರಿಯನ್ನೇ ಬದಲಾಯಿಸಬಹುದು. ಈ ಟೈಮ್ನಲ್ಲಿ ನೀವು ಆಡೋ ಮಾತು,
ನಿಮ್ಮ ನಡವಳಿಕೆನೇ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಬ್ರಹ್ಮಾಂಡ ನಿಮಗಾಗಿ ಮಾಡ್ತಿರೋ ಈ ಹೆಲ್ಪ್ ನಿಮಗೆ ಸಿಗಬೇಕಾದ್ರೆ ನೀವು ಕೆಲವು ಕಠಿಣ ರೂಲ್ಸ್ ಫಾಲೋ ಮಾಡಲೇಬೇಕು. ಈ ಸಮಯದಲ್ಲಿ ನೀವು ಯಾರ ಜೊತೆಯೂ ವಾದ ಮಾಡೋಕೆ ಹೋಗಬೇಡಿ. ಮುಖ್ಯವಾಗಿ ಆ ನಗುವಿನ ಮುಖವಾಡ ಹಾಕಿರೋ ದ್ರೋಹಿ ನಿಮ್ಮ ಪೇಷನ್ಸ್ ಚೆಕ್ ಮಾಡೋಕೆ ಟ್ರೈ ಮಾಡ್ತಾನೆ. ಬೇಕಂತಲೇ ನಿಮಗೆ ಸಿಕ್ಕಾಪಟ್ಟೆ ಕೋಪ ಬರಿಸೋ ಘಟನೆಗಳನ್ನ ಸೃಷ್ಟಿಸ್ತಾನೆ. ನೀವು ಕೋಪದಲ್ಲಿ ಆಡೋ ಮಾತನ್ನೇ ಅಸ್ತ್ರವಾಗಿ ಬಳಸಿ ಎಲ್ಲರ ಮುಂದೆ ನಿಮ್ಮನ್ನೇ ಬ್ಯಾಡ್ ಮಾಡೋದು ಅವನ ಪ್ಲಾನ್. ಅದಕ್ಕೆ ಹೇಳ್ತಿರೋದು, ಒಳಗಡೆ ಎಷ್ಟೇ ಜ್ವಾಲಾಮುಖಿ ಉರಿತಿದ್ರೂ ನಿಮ್ಮ ಕಂಟ್ರೋಲ್ ಕಳ್ಕೋಬೇಡಿ. ಮುಖದಲ್ಲಿ ಸಣ್ಣ ನಗು ಇರಲಿ ಅಷ್ಟೇ. ನೀವು ಸೈಲೆಂಟ್ ಆಗಿದ್ರೆ ಸಾಕು. ಆ ದ್ರೋಹಿ ಕನ್ಫ್ಯೂಸ್ ಆಗಿ ತಾನೇ ದೊಡ್ಡ ತಪ್ಪು ಮಾಡ್ತಾನೆ. ಅದೇ ತಪ್ಪು ಅವನನ್ನ ಶಾಶ್ವತವಾಗಿ ಸಿಕ್ಕಿ ಹಾಕಿಸುತ್ತೆ. ಇದರ ಜೊತೆಗೆ ನಿಮ್ಮ ಫ್ಯೂಚರ್ ಪ್ಲಾನ್ಸ್, ಹೊಸ ಬಿಸ್ನೆಸ್ ಅಥವಾ ದುಡ್ಡಿನ ವಿಷಯಗಳನ್ನ ಬರೋ 72 ದಿನಗಳ ಕಾಲ ಯಾರ ಹತ್ತಿರವೂ ಶೇರ್ ಮಾಡಬೇಡಿ. ಅದನ್ನ ಸೀಕ್ರೆಟ್ ಆಗಿ ಇಡಿ. ಆ ನಂಬಿಕೆ ದ್ರೋಹಿ ನಿಮ್ಮಿಂದ ಮ್ಯಾಟರ್ ಕದಿಯೋಕೆ ಬೇರೆ ಬೇರೆ ಪ್ಲಾನ್ ಮಾಡ್ತಾನೆ. ಆದ್ರೆ ನೀವು ಏನೂ ತಿಳಿಯದವರ ತರಹ ನಟಿಸಿ. ಈ ಟೈಮ್ನಲ್ಲಿ ಮೌನವೇ ನಿಮ್ಮ ಬಿಗ್ಗೆಸ್ಟ್ ವೆಪನ್, ನಿಮ್ಮ ಬ್ರಹ್ಮಾಸ್ತ್ರ. ಇದನ್ನ ಇಗ್ನೋರ್ ಮಾಡಿದ್ರೆ ಡೇಂಜರ್. ಯಾಕಂದ್ರೆ ಒಮ್ಮೆ ಆಡಿದ ಮಾತು ವಾಪಸ್ ತರೋಕೆ ಆಗಲ್ಲ. ನೀವೆಷ್ಟು ಸೈಲೆಂಟ್ ಆಗಿ ಇರ್ತೀರೋ ಶತ್ರುಗಳ ಎದೆಯಲ್ಲಿ ಅಷ್ಟೇ ಭಯ ಶುರುವಾಗುತ್ತೆ. ನಮ್ಮ ಪ್ಲಾನ್ ಇವನಿಗೆ ಗೊತ್ತಾಗ್ಬಿಟ್ಟಿದ್ಯಾ ಅನ್ನೋ ಡೌಟ್ನಲ್ಲೇ ಅವರು ಮೆಂಟಲಿ ಕುಗ್ಗಿ ಹೋಗ್ತಾರೆ. ಇದರ ಜೊತೆಗೆ ಈ ನೆಗೆಟಿವ್ ಎನರ್ಜಿಯನ್ನ ಶಾಶ್ವತವಾಗಿ ದೂರ ಮಾಡಿ. ಪಾಸಿಟಿವ್ ಎನರ್ಜಿ ಪಡ್ಕೋಬೇಕಾದ್ರೆ ಬರೋ 72 ದಿನಗಳಲ್ಲಿ ನೀವು ಕೆಲವು ಪವರ್ಫುಲ್ ಆಧ್ಯಾತ್ಮಿಕ ಪರಿಹಾರಗಳನ್ನ ಮಾಡಲೇಬೇಕು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಮತ್ತು ಸಂಜೆ ವೇಳೆ ಮನೆಯ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕೂತು ಓಂ ನಮಃ ಶಿವಾಯ ಈ ಮಂತ್ರವನ್ನ ಕನಿಷ್ಠ 108 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ಸುತ್ತ ಇರೋ ನೆಗೆಟಿವ್ ಎನರ್ಜಿ, ಶತ್ರುಗಳ ಕೆಟ್ಟ ದೃಷ್ಟಿ ಎಲ್ಲವನ್ನೂ ಸುಟ್ಟು ಬೂದಿ ಮಾಡೋ ಅಗ್ನಿಗೋಳದಂತೆ ಕೆಲಸ ಮಾಡುತ್ತೆ. ನಿಮ್ಮ ಸುತ್ತ ಒಂದು ರಕ್ಷಣಾ ಕೋಟೆಯನ್ನ ಸೃಷ್ಟಿಸುತ್ತೆ. ಮತ್ತೊಂದು ಮುಖ್ಯ ಪರಿಹಾರ, ಮಣ್ಣಿನ ಹಣತೆಯಲ್ಲಿ ಶುದ್ಧವಾದ ಎಳ್ಳೆಣ್ಣೆ ಹಾಕಿ ಶಿವನ ಮುಂದೆ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ದೀಪ ಹಚ್ಚಿ. ಎಳ್ಳೆಣ್ಣೆ ಅಂದ್ರೆ ಶನಿದೇವರಿಗೆ ತುಂಬಾ ಪ್ರೀತಿ. ಆ ದೀಪದ ಜ್ವಾಲೆಯನ್ನ ನೋಡ್ತಾ ನಿಮ್ಮ ಕಷ್ಟಗಳೆಲ್ಲ ಅದರಲ್ಲಿ ಉರಿದು ಹೋಗ್ತಿದೆ ಅಂತ ಭಾವಿಸಿ. ಇದು ನಿಮ್ಮ ಕರ್ಮ ದೋಷಗಳನ್ನ ಕಳೆದು ರಕ್ಷಾ ಕವಚವಾಗುತ್ತೆ. ಸಾಧ್ಯವಾದ್ರೆ ಈ 72 ದಿನಗಳ ಒಳಗೆ ಯಾವುದಾದರೂ ಪುರಾತನ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಭಿಷೇಕ ಮಾಡಿಸದಿದ್ದರೂ ಪರವಾಗಿಲ್ಲ. ಆ ಶಿವಲಿಂಗದ ಮುಂದೆ ಕೈ ಮುಗಿದು ನಿಮ್ಮ ಮನಸ್ಸಿನ ಎಲ್ಲಾ ನೋವುಗಳನ್ನ ಆ ಪರಶಿವನ ಪಾದದ ಬಳಿ ಇಟ್ಟುಬಿಡಿ. ತಂದೆ, ನನಗೆ ಗೊತ್ತಿಲ್ಲದೆ ನನ್ನ ಸುತ್ತ ಇರೋ ಶತ್ರುಗಳಿಂದ ನನ್ನನ್ನು ಕಾಪಾಡು, ದಾರಿ ತೋರಿಸು, ನಾನು ನಿನ್ನ ಕಂದ ಅಂತ ಮನಸಾರೆ ಬೇಡಿಕೊಳ್ಳಿ. ಆ ಬೋಲಾಶಂಕರ ನಿಮ್ಮ ಮೊರೆ ಕೇಳೇ ಕೇಳ್ತಾನೆ. ತನ್ನ ತ್ರಿಶೂಲದಿಂದ ನಿಮ್ಮ ಶತ್ರುಗಳ ಅಹಂಕಾರವನ್ನ ಧೂಳಿಪಟ ಮಾಡ್ತಾನೆ. ಮತ್ತೊಮ್ಮೆ ನೆನಪಿಸ್ತಿದ್ದೀನಿ, ಇದು ಪ್ರತಿಯೊಬ್ಬ ಕುಂಭರಾಶಿಯವರು ತಿಳಿಯಲೇಬೇಕಾದ ಪರಮಸತ್ಯ. ನಿಮ್ಮ ಲೈಫ್ನಲ್ಲಿ ಶುರುವಾಗ್ತಿರೋ ಈ ಹೊಸ ಅಧ್ಯಾಯ ನಿಮ್ಮ ಹಳೆ ಕಷ್ಟ ಅವಮಾನಗಳನ್ನೆಲ್ಲ ಬಿರುಗಾಳಿಯಂತೆ ಕೊಚ್ಚಿ ಹಾಕಲಿದೆ. ನಿಮ್ಮನ್ನ ಎಚ್ಚರಿಸೋಕೆ ಬಂದಿರೋ ಆ ದೈವಿಕ ಶಕ್ತಿ ನಿಮ್ಮ ಪೂರ್ವಜರ ಆಶೀರ್ವಾದ ಇರಬಹುದು, ಅಥವಾ ಯೂನಿವರ್ಸ್ ಕಳುಹಿಸಿರೋ ದೇವದೂತನೇ ಇರಬಹುದು. ಆ ಶಕ್ತಿ ಇನ್ಮೇಲೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ದಾರಿ ತೋರಿಸುತ್ತೆ. ಇನ್ನೊಬ್ಬರ ಮಾತು ಕೇಳೋದನ್ನ ನಿಲ್ಲಿಸಿ. ನಿಮ್ಮ ಅಂತರಾತ್ಮ ಹೇಳೋ ಮಾತನ್ನ ಮಾತ್ರ ಕೇಳಿ. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೋ ಅದು ಎಷ್ಟೇ ಕಷ್ಟ ಆದ್ರೂ ಧೈರ್ಯವಾಗಿ ಮಾಡಿ. ಯಾರದ್ದೋ ಎಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಬಲಿಯಾಗಬೇಡಿ. ನಿಮ್ಮ ಲೈಫ್ನ ನಿರ್ಧಾರಗಳನ್ನ ನೀವೇ ಸ್ವಂತವಾಗಿ ತೆಗೆದುಕೊಳ್ಳಬೇಕಾದ ಟೈಮ್ ಇದು. ನೀವು ಹಾಕಿರೋ ಪ್ರತಿಯೊಂದು ಕಣ್ಣೀರಿನ ಹನಿಗೂ, ನೀವು ಮಾಡಿದ ತ್ಯಾಗಕ್ಕೂ ಮತ್ತು ಅನುಭವಿಸಿದ ಅವಮಾನಕ್ಕೂ ಕಾಲವೇ ಬಡ್ಡಿ ಸಮೇತ ಉತ್ತರ ಕೊಡುತ್ತೆ. ಈ ಬರೋ 72 ದಿನಗಳು ಕಳೆದ ಮೇಲೆ ನೀವು ಹಳೆ ಮನುಷ್ಯನಾಗಿ ಇರಲ್ಲ. ಫೀನಿಕ್ಸ್ ಹಕ್ಕಿಯ ತರಹ ಬೂದಿಯಿಂದ ಎದ್ದು ಬಂದು ಮತ್ತಷ್ಟು ಸ್ಟ್ರಾಂಗ್ ಆಗಿ ಕ್ಲಾರಿಟಿ ಇರೋ ವ್ಯಕ್ತಿಯಾಗಿ ಬದಲಾಗ್ತೀರಾ. ನಿಮ್ಮ ಕೈಯಲ್ಲಿ ನಿಲ್ಲದ ದುಡ್ಡು ಇನ್ಮೇಲೆ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಖಂಡಿತ ಸಿಗುತ್ತೆ. ದಿನ ಯುದ್ಧ ಭೂಮಿಯಂತಿದ್ದ ನಿಮ್ಮ ಫ್ಯಾಮಿಲಿಯಲ್ಲಿ ನೆಮ್ಮದಿ ನೆಲೆಸುತ್ತೆ. ಯಾರು ನಿಮ್ಮನ್ನ ಹೀಯಾಳಿಸಿದ್ರೋ ಅದೇ ಸೊಸೈಟಿಯಲ್ಲಿ ನೀವು ಕಳ್ಕೊಂಡ ಗೌರವ, ಕೀರ್ತಿ 10 ಪಟ್ಟು ಹೆಚ್ಚಾಗಿ ವಾಪಸ್ ಸಿಗುತ್ತೆ. ನಿಮ್ಮ ಶತ್ರುಗಳೇ ನಿಮ್ಮ ಮುಂದೆ ತಲೆ ತಗ್ಗಿಸೋ ದಿನ ಬರಲಿದೆ. ಅದಕ್ಕೆ ನನ್ನ ಪ್ರೀತಿಯ ಕುಂಭರಾಶಿಯವರೇ, ಯಾರು ಹೆದರಬೇಡಿ. ಯೂನಿವರ್ಸ್ ನಿಮ್ಮನ್ನ ಕಾಪಾಡೋಕೆ ಈ ಸಿಗ್ನಲ್ ಕೊಡ್ತಿದೆಯೇ ಹೊರತು ಹೆದರಿಸೋಕಲ್ಲ. ಬರೋ 72 ದಿನಗಳು ನಿಮ್ಮ ಲೈಫ್ನಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯೋ ದಿನಗಳು. ನಿಮ್ಮ ಕಣ್ಣು ಕಿವಿ ತೆರೆದಿರಲಿ. ಪ್ರಕೃತಿ ಕೊಡೋ ಸಣ್ಣ ಸಣ್ಣ ಸಂಕೇತಗಳನ್ನು ಅಬ್ಸರ್ವ್ ಮಾಡಿ.
ಜನರ ನಡವಳಿಕೆಯಲ್ಲಿ ಆಗ್ತಿರೋ ಚೇಂಜಸ್ ಗಮನಿಸಿ. ಕುತಂತ್ರ ತಾನಾಗಿಯೇ ಬಯಲಾಗುತ್ತೆ. ನೀವು ಅರ್ಜೆಂಟ್ ಆಗಿ ಏನೂ ಮಾಡಬೇಕಾಗಿಲ್ಲ. ದೇವರ ಮೇಲೆ ಭಾರ ಹಾಕಿ ಧೈರ್ಯವಾಗಿ ಮೌನವಾಗಿ ಕಾಯಿರಿ ಅಷ್ಟೇ. ಇದು ದೈವಿಕ ಆಟ. ಇದರಲ್ಲಿ ನಿಮ್ಮ ಗೆಲುವೇ ಅಂತಿಮ ಸತ್ಯ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.